ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹಾಸ್ಟೆಲಲ್ಲಿ ಗಲಾಟೆ, ವಿದ್ಯಾರ್ಥಿಯೊಬ್ಬನ ಸಾವು, 7 ಜನಕ್ಕೆ ಗಾಯ. ಇದು ಗಡಿನಾಡು ಮತ್ತು ಗಣಿನಾಡಿನ ಸುದ್ದಿ. ಹೌದು, ಬಳ್ಳಾರಿಯಲ್ಲಿ ಇಂತಹ ಸುದ್ದಿಗಳು ದೊಡ್ಡದಾದ ಶಿರೋನಾಮಕ್ಕೆ ಕಾರಣವಾಗುತ್ತಿರುತ್ತವೆ. ಹಾಗಂತ ಇಂತಹ ಘಟನೆಗಳು ಎಲ್ಲೂ ಸಂಭವಿಸಿಲ್ಲ ಅಂತ ಅಲ್ಲ, ಆದರೆ ಎಲ್ಲೂ ಸಂಭವಿಸಬಾರದು ಅಲ್ವಾ? ಖಾಸಗಿ ಶಾಲಾ ಕಾಲೇಜು, ಅಲ್ಲಿನ ವಸತಿ ನಿಲಯಗಳು ಹಣಬಾಚುವ ಸಂಸ್ಥೆಗಳಾಗಿ ಅಷ್ಟೇ ಉಳಿದಿಲ್ಲ. ಅವರಿಗೆ ಶಿಕ್ಷಣದ ಗುಣಮಟ್ಟ, ಶಿಸ್ತು, ಅಚ್ಚುಕಟ್ಟುತನ ಇವ್ಯಾವೂ ಮುಖ್ಯವೂ ಆಗಿರುವುದಿಲ್ಲ ಎಂಬುದು ಬಳ್ಳಾರಿಯ ವಿದ್ಯಾರ್ಥಿಗಳ ಘಟನೆ ನೆನಪಿಸುತ್ತಿದೆ. ದೊಡ್ಡದಾದ ಪ್ರಚಾರ, ವಿದ್ಯಾರ್ಥಿಗಳ ಸಂಖ್ಯೆ ವೃದ್ಧಿಸಿಕೊಳ್ಳುವ ಭರಾಟದಲ್ಲಿ ಒಂದು ಸಂಸ್ಥೆ ಅಥವಾ ಶಾಲಾ ಕಾಲೇಜುಗಳು ಮಕ್ಕಳ ಬಗೆಗಿನ ಕಾಳಜಿ ಮರೆತರೆ ಏನಾಗುತ್ತದೆ ಎಂಬುದಕ್ಕೆ ಇದು ಹೊಸ ಸೇರ್ಪಡೆ. ಮೊನ್ನೆ ಬಳ್ಳಾರಿಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಹಾಸ್ಟೆಲ್ನಲ್ಲಿ ನಡೆದಿರುವ ಘಟನೆ ತಾಜಾ ಉದಾಹರಣೆಯಾಗಿ ಕಣ್ಮುಂದೆ ನಿಲ್ಲುತ್ತದೆ. ಮಾತ್ರವಲ್ಲ, ಅತ್ಯಂತ ಕಳವಳ, ಕಣ್ಣಲ್ಲಿ ನೀರು ತರಿಸದಿರಲಾರದು. ಇಂತಹದೊಂದು ಘಟನೆ ನಡೆದಿರುವುದು ಬಳ್ಳಾರಿ ನಗರದ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಹಾಸ್ಟೆಲ್ನಲ್ಲಿ ಎಂಬುದು ಯಾರನ್ನಾದರೂ ಬೆಚ್ಚಿಬೀಳಿಸುವಂತಾದ್ದು. ಪೋಷಕರಲ್ಲಿ ಬಹುದೊಡ್ಡ ಆತಂಕವನ್ನು ಸೃಷ್ಟಿಸುವಂತಿದೆ. ವಿದ್ಯಾರ್ಥಿಯೊಬ್ಬ ಸಹಪಾಠಿ ವಿದ್ಯಾರ್ಥಿಗಳ ಮೇಲೆ ಕಬ್ಬಿಣದ ರಾಡು, ಹರಿತ ಹತಾರುಗಳಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಿರುವ ಘಟನೆ ದಿಗ್ಭ್ರಮೆ ಮೂಡಿಸಿದೆ. ಬಡಿದಾಟ, ರಾಜಕೀಯ ಗಲಾಟೆಗಳಿಂದ ಸದಾ ಸುದ್ದಿ ಮಾಡುವ ನಗರಕ್ಕೆ ಏನೋ ಗರಬಡಿದಂತಾಗಿದೆ. ವಸತಿ ನಿಲಯದಲ್ಲಿ ಹಲ್ಲೆ, ಹತ್ಯೆಯಂತಹ ಘಟನೆಗಳು ಸಂಭವಿಸುವಾಗ ಅಲ್ಲಿನ ಸಿಬ್ಬಂದಿ ಗೆಣಸು ಕೆರೆಯುತ್ತಿದ್ದರೆ ಎಂಬ ಪ್ರಶ್ನೆ ಮೂಡಿಸುತ್ತವೆ. ಗಲಾಟೆ ಬಿಡಿಸಲು ಹೋದ ಹಾಸ್ಟೆಲ್ ಸಿಬ್ಬಂದಿಯೊಬ್ಬ ಗಾಯಗೊಂಡಿದ್ದಾನೆಂಬ ವರದಿ ಇದೆಯಾದರೂ ಅದು ನಂಬಿಕೆಗೆ ಹೆಚ್ಚು ಪೂರಕವಾಗಿಲ್ಲವೆನಿಸುತ್ತದೆ. ಪರಿಣಾಮದ ಭಯಾನಕತೆಯಿಂದ ಆತನೇ ಗಾಯ ಮಾಡಿಕೊಂಡನಾ ಎಂಬ ಅನುಮಾನಗಳು ಮೂಡುವಂತಿದೆ ಪ್ರಕರಣ. ಮಾರ್ಚ್ 7ರಂದು ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯೊಬ್ಬ ರಾಡಿನಿಂದ ಬಡಿದು ಹಲ್ಲೆ ಮಾಡಿ ಸಹಪಾಠಿಯ ಹತ್ಯೆಗೆ ಕಾರಣವಾಗಿದ್ದಾನೆ. ಮಾತ್ರವಲ್ಲ, ಇತರೆ 6-7 ಜನ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆಂದರೆ ಘಟನೆಯ ಗಂಭೀರತೆಯನ್ನು ಅರ್ಥಮಾಡಿಕೊಳ್ಳಬಹುದಾಗಿದೆ. ಮಾರ್ಚ್ 7ರ ರಾತ್ರಿ ಸುಮಾರು 10 ಗಂಟೆಯ ಹೊತ್ತಲ್ಲಿ ಹಾಸ್ಟೆಲ್ ಒಳಗಿನ ಕಿಚನ್ಗೆ ನುಗ್ಗಿ ರಾಡ್, ಚಾಕು ಹುಡುಕಿ ತಂದವನೇ ಪಕ್ಕದ ಕಾಟ್ನಲ್ಲಿ ಮಲಗಿದ್ದ ಸಹಪಾಠಿಯ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾನೆ. ನಂತರ ಉಳಿದ 5-6 ಜನರನ್ನು ಥಳಿಸಿ ಗಾಯಗೊಳಿಸಿದ್ದಾನೆ. ಗಾಯಗೊಂಡ ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಸಾವಿಗೀಡಾಗಿದ್ದಾನೆ. ಶಿಕ್ಷಕಿ ವಾಚ್ಮೆನ್ ಮೇಲೆ ಹಲ್ಲೆ ನಡೆಸಿರುವ ಆರೋಪಿ ನಂತರ ವಸತಿ ಗೃಹದ ಕಾಂಪೌಂಡ್ ಏರಿ ಪರಾರಾಗಿದ್ದಾಗಿ ತಿಳಿದುಬಂದಿದೆ. ಘಟನೆಗೆ ನಿರ್ದಿಷ್ಟವಾದ ಕಾರಣಗಳು ಗೊತ್ತಾಗಿಲ್ಲವಾದರೂ ದೊಡ್ಡದಾದ ಕಟ್ಟಡದಲ್ಲಿ 10 ಜನ ವಾಸವಾಗಿದ್ದರಂತೆ. ವಿದ್ಯಾರ್ಥಿಗಳು ಒತ್ತಡದಲ್ಲಿದ್ದರಾ ಗೊತ್ತಿಲ್ಲ. ಮೃತ ಬಾಲಕ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಗೆ ಸೇರಿದವನೆಂದು ತಿಳಿದುಬಂದಿದ್ದು, ಗಾಯಗೊಂಡವರು ಸೇರಿದಂತೆ ಎಲ್ಲಾ ವಿದ್ಯಾರ್ಥಿಗಳು 9ನೇ ತರಗತಿಯಲ್ಲಿ ಓದುತ್ತಿದ್ದರೆಂದು ಗೊತ್ತಾಗಿದೆ. ತಂದೆ ತಾಯಿ ಬಂಧು ಬಳಗದವರನ್ನು ಬಿಟ್ಟು ದೂರದೂರುಗಳಲ್ಲಿ ಹಾಸ್ಟೆಲ್ನಲ್ಲಿದ್ದು ಓದುವ ಮಕ್ಕಳ ಮಾನಸಿಕತೆಗಳ ಬಗ್ಗೆ ಗಮನವಿರಬೇಕಾಗುತ್ತದೆ. ತಂದೆ, ತಾಯಿ ಹಾಗೂ ಶಾಲಾ ಕಾಲೇಜು ಸಿಬ್ಬಂದಿಗಳು ಮಕ್ಕಳ ಬಗ್ಗೆ ನಿಗಾವಿರಿಸಬೇಕಾಗುತ್ತದೆ. ಒಮ್ಮಿಂದೊಮ್ಮೆ ಅನಾಹುತದ ಹಂತ ತಲುಪುವವರೆಗೂ ಅಲ್ಲಿರುವ ಸಿಬ್ಬಂದಿಗಳು ಏನು ಮಾಡುತ್ತಿದ್ದರು? ಹುಡುಗನ ಪ್ರಾಣ ಹೋದ ನಂತರ ಸಿಬ್ಬಂದಿಯವರ ಮೇಲೆ ಹಲ್ಲೆ ನಡೆದಿದೆ ಎಂಬಂತೆ ಬಿಂಬಿಸಿಕೊಂಡರ ಎಂಬ ಅನುಮಾನಗಳು ಕಾಡದಿರದು. ಎಷ್ಟೊಂದು ಕನಸು ಕಟ್ಟಿಕೊಂಡು ಹಾಸ್ಟೆಲ್ ಓದುತ್ತಿದ್ದ ಮಗ ಈ ರೀತಿ ಹಿಂಸೆಯಿಂದ ತೀರಿ ಹೋದರೆ ಹೆತ್ತ ಪೋಷಕರ ಗತಿ ಏನಾಗಿರಬಹುದು? ಘಟನಾ ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಪೆನ್ನೇಕರ್, ಐಜಿಪಿ ಡಾ ಹರ್ಷ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಾಯಗೊಂಡಿರುವ 7 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಳ್ಳಾರಿಯ ನಗರ ಶಾಸಕರಾದ ಭರತ್ ರೆಡ್ಡಿಯವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಸಂಬಂಧಪಟ್ಟವರು ಬಿಗಿ ಕ್ರಮ ತೆಗೆದುಕೊಳ್ಳುವಂತೆ ತಿಳಿಸಿದ್ದಾರೆ. ತನಿಖೆ ಪ್ರಗತಿಯಲ್ಲಿದೆ. Yesterday night at about 11:30 PM ಅದು ಸಿದ್ದು ಅಂತ ಅಲ್ಲಿ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಇಲ್ಲ.
ఫోన్ ಮಾಡಿದಾరా సార్ ఇలా ఫోన్ ಮಾಡಿ ఇంకా మీ సన్నకి కొంచెం సీరియస్ ఉంది మీరు అర్జెంట్ రండి ఓపీడీకి ఇప్పుడు ಭರತ್ ಅనే ಅబ్బాయి ಕೊಟ್ಟಿನಾಡಂತ ಹೇಳಿದಾರೆ. ತಕ್ಷಣ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದು ನೋಡಿದ್ರೆ ನಮ್ಮ ಡೆಡ್ ಬಾಡಿ ನೋಡಿದ್ವಿ ನಮ್ಮ ಮಗದ್ದು. ಆದ್ಮೇಲೆ ಬಗಲಿಗೆ ನಾವು ಹುಡುಗರು ಇದ್ದಾರೆ, ಅವರು ರಕ್ಷಿತ್ ಆಗಲಿ ವಿನಯ್ ಆಗಲಿ, ವಿನಯ್ನವ್ರ ತಮ್ಮ ವಿಷ್ಣು ಅವರೆಲ್ಲರನ್ನ ಸ್ವಲ್ಪ ಕೇಳ್ಕೊಂಡ್ರೆ ಭರತ್ ಎಲ್ಲರನ್ನು ಬಡಿದಿದ್ದಾನಂತ, ಅವರು ಚಾಕುತಲ್ಲಿ ತಿವಿದು ಎಲ್ಲರನ್ನ ರಾಡ್ತಲ್ಲಿ ಬಡಿದಿದ್ದಾನಂತ ಅವರು ಹೇಳಿದ್ದಾರೆ. ಅಷ್ಟೇ, ಕಾರಣ ಏನಿಲ್ಲ. ನಾನು ಹೋಗಿದ್ದಾಗ ನಾನು ಅದಕ್ಕಿಂತ ಮೊದಲು ನಾನು ನೋಡಿನಿ ಅಲ್ಲಿ ಸ್ಕೂಲ್ಗೆ ನಾನು ವಿಸಿಟ್ ಮಾಡ್ತಿದ್ದೆ. ಯಾರ ಅಲ್ಲಿ ಅಡಮೆಂಟ್ ಮೈಂಡ್ ಏನು ಇದ್ದವ್ರು ಏನಿಲ್ಲ. ಈಗ ಅವನಾಗಲಿ ನಮ್ಮ ಹುಡುಗರಾಗಲಿ ಅಲ್ಲಿ ಇವರು ಇಂಜೂರ್ಡ್ ಪರ್ಸನ್ ಸರ್. ಮತ್ತು ಅದು ಹೆಂಗೆ ನಡೆದದ ಅರ್ಥ ಆಗೋದು. ಏನಾನ ಅವ್ನು ಇಂಟಾಕ್ಸಿಕೇಶನ್ ಮೈಂಡ್ನಲ್ಲಿ ಮಾಡಿರ್ಬೋದು ಅಂತ ಅನಿಸ್ತದೆ. ಯಾಕಂದರೆ 9 ಮೆಂಬರ್ಸ್ನು 1 ಪರ್ಸನ್ ಅಟ್ ದ ಸೇಮ್ ಟೈಮು ಹೊಡಿಬೇಕಂದ್ರೆ ಅದು ಹೈಲಿ ಇಂಪಾಸಿಬಲ್. ಸೊ ಮೈಂಡ್ ಇಂಟಾಕ್ಸಿಕೇಶನ್ ಮೈಂಡ್ನಾಗ ಇದ್ದಾಗಾದ್ರೆ ಪ್ರೊವೋಕ್ ಮಾಡ್ಕೊಂಡು ಮೈಂಡ್ನ ಮಾಡಕ್ಕೆ ಬರ್ತದೆ. ಅದು ನೋಡಿ ನಡೆದಿರ್ಬೋದು ಅಂತ. ಇದ್ರಾಗ ಮ್ಯಾನೇಜ್ಮೆಂಟು ವೈಫಲ್ಯ ಆಗನೈತೆ. ಯಾಕಂದರೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು. ಅವನು ಚಾಕು ತಂದಾನಂದ್ರೆ ಹೆಂಗೆ ತಗೊಂಡು ಬಂದಲ್ಲಿ ಹಾಸ್ಟೆಲ್ನಾಗ ಎಲ್ಲ ಇದು ಮಾಡಬೇಕು. ಹಾಂ, ಏನಿಲ್ಲ ಸರ್, ನೈಟು 11 o'clock ಫೋನ್ ಮಾಡಿ ನಿಮ್ಮ ಮನೆಗೆ ಸೀರಿಯಸ್ ಆಗಿದೆ ಅಂದರೆ ನಾವೇ ಹೆಲ್ತ್ ಪ್ರಾಬ್ಲಮ್ ಏನಂತ ಬಂದ್ವಿ. ಆಮೇಲೆ ಯಾರು ಭರತ್ ಅಂತ ಅವನು ಫ್ರೆಂಡ್ ತಿವ್ದಿದ್ದಾನೆ ಅಂತ ಹೇಳಿದ್ದಾರೆ ಸರ್.